ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಹಿಂಗೆ ಅವ್ರಿಗೆ ಮೊಹಮ್ಮದ್ ಅಬ್ದುಲ್ ಹಕ್ ಅವ್ರ ಹೆಸರು 52 ಇಯರ್ಸ್ ಅವ್ರಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಬೇಕು ಸರ್. 10 ವರ್ಷದಿಂದ ಇಲ್ಲೇ ನಾವು ಬೀದಿ ವ್ಯಾಪಾರಿ, ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ವಿ. ಈಗ ಆಜುಬಾಜೆಲ್ಲ ನಮಗೆಲ್ಲ ಪರಿಚಯ ಇರೋರೆ. ಅದರಲ್ಲಿ ನಿನ್ನೆ ಆಗಿರೋ ಒಂದು ಸಂಘಟನೆಯಿಂದ 2 ಜನ ತೀರೋಗಿದ್ದಾರೆ. ಎಷ್ಟು ಹೈಟ್ ಮಾಡಿ 4 ಅಲ್ಲ ಕಮ್ಮಿ ಅಂದರೆ 5 ಅಡಿ ಮಣ್ಣು ಹೈಟ್ ಮಾಡಿದ್ದಾರೆ. ಮಣ್ಣು ಹೈಟ್ ಮಾಡಿದ್ರೆ ಗೋಡೆ ಟಚ್ ಆಗಿ ಗೋಡೆ ಒಣಗೆ ಆಗಿ ಫುಲ್ ತೇವ ಆಗಿ ಬಿದ್ದಿರೋದು. ಕಾಪಾಡಬೇಕಾಯ್ತು, ನಾವು ಕಾಪಾಡೋಕ್ಕೆ ಬಂದು ಯಾರೂ ಇಲ್ಲ. ಆಗಿತ್ತಾ ಇಲ್ವಾ, ಅದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂನಿಂದ ಸರಿಯಾಗಿತ್ತಾ ಇಲ್ವಾ ಅಂತಂದ್ರೆ ಇಬ್ಬರು ಮಕ್ಕಳು ಮತ್ತು 7 ಜನ ಸತ್ತಿರ್ತಕ್ಕಂಥ ಆ ಕಾಂಪೌಂಡ್ ವಾಲ್ ಸುರಿತಾ ಇರೋದ್ರಿಂದ ಆ ಪ್ರೆಷರಿಗೆ ಬಿದ್ದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಧಿಯಾಟ ಕಂಡೋರ್ಯಾರೋ ಮಾನವ ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿ ಎಲ್ಲ ಸತ್ತಿರತಕ್ಕಂಥವ್ರಿಗೆ 5 ಲಕ್ಷ ರೂಪಾಯಿ ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪವೋ. ನಮಸ್ಕಾರ, ನನ್ನ ಹೆಸರು ಹುಸೇನ್ ಅಂತ. ನಾನು ಇಲ್ಲಿ ಲೋಕಲ್ ಇರೋದು. ಇದು ಮೇನ್ ಆಗಿರೋದು ಇಷ್ಟು ವರ್ಷದಿಂದ ಏನು ಆಗ್ತಾ ಇರಲಿಲ್ಲ. ಇದು ನೋಡಿದರೆ ಇದು ಎಕ್ಸ್ಟ್ರಾದು ಹಾಕಿರೋದಿದ್ದು ಮಣ್ಣು ಕಲ್ಲು ಎಲ್ಲ ಎಕ್ಸ್ಟ್ರಾ ತುಂಬಿ ಗೋಡ ಮೇಲೆ ಜಾಸ್ತಿ ಭಾರ ಬಿದ್ದಿದೆ. ಭಾರ ಬಿದ್ದ ಹಾಗೆ ಈ ಥರ ಬಿದ್ದಿರೋದು. ಇಲ್ಲ ಅಂದರೆ ನೋಡಿ ತೇವ ಆಗಿಬಿಟ್ಟಿದೆ. ತೇವ ಆಗಿ ಅದು ಒಣಗೋಕ್ಕೆ ಇದೇ ಇಲ್ಲ ಅವ್ರಿಗೆ. ಗೋಡಾಗೆ ಇದು ಚಾನ್ಸ್ ಇಲ್ಲ, ನೀರು ಹೋಗೋಕ್ಕೆ ಚಾನ್ಸ್ ಇಲ್ಲ. ಅದು ಮಣ್ಣು ತಳ್ಳಿ ಇದು ಗೋಳ ಮೇಲೆ ಫುಲ್ ಇದಾಗಿಬಿಟ್ಟಿದೆ. ಅದಕ್ಕೆ ಇದು ಬಿದ್ದಿರೋದು. ಜನಗಳು ಗೊತ್ತಾಗಲ್ಲ, ಅವ್ರು ಏನು ನಾರ್ಮಲ್ ಆಗಿ ಹೋಗ್ತಾರೆ. ಆದರೆ ಹೋಗಿದ್ರೆ ಸಡನ್ ಆಗಿ ಬಿದ್ದಿದೆ. ಅದು ಮೊದಲೇ ಅದು ಕ್ಲೀನ್ ಮಾಡಿದರೆ ಇಲ್ಲಿ ಗ್ಯಾಪ್ ಕೊಟ್ಟಿದ್ದರೆ ಇಷ್ಟು ಆಗ್ತಾ ಇರಲಿಲ್ಲ. ಇಷ್ಟು ಹೈಟ್ ಮಾಡಿದ್ದಾರೆ. ಗೋಡೆ ಲೆವೆಲ್ ಮೇಲೆ ಮಣ್ಣಿದೆ. ನೀವೇ ನೋಡಿ, ಗೋಡೆ ಮೇಲೆ ಅಲ್ಲಿ ಇದೆ, ಅದು ಅಷ್ಟು ಅಲ್ಲಿ ಇಲ್ಲ. ಈ ಕಡೆ ಇದೆ ಅಷ್ಟು. ಇದು ಫುಲ್ ತುಂಬಿಟ್ಟು ಯಾರಿಗೆ ನೀರು ಅಷ್ಟು ಜೋರು ಬಂತಲ್ಲ, ತೇವ ಬಂದು ಗೋಡ ಮೇಲೆ ಭಾಳ ಜಾಸ್ತಿಯಾಗಿ ಸಡನ್ ಆಗಿ ಬಿದ್ದಿದೆ. ಜನಗಳು ಸತ್ತಿದ್ದಾರೆ. ಮಣ್ಣು ಎಲ್ಲಿಂದ ಬಂತು ಸರ್? ಏನಿದೆ ಮಣ್ಣು? ಅದೇ ಕನ್ಸ್ಟ್ರಕ್ಷನ್ ಕಟ್ಟಿದ್ದಾರಲ್ಲ, ಆ ಕನ್ಸ್ಟ್ರಕ್ಷನ್ಗೆ ಲೆವೆಲ್ ಮಾಡೋಕ್ಕೆ ಮಾಡಿರೋದು. ಅದೇ ಥರ ಮಾಡಬೇಕಾಗಿದ್ದು ಅಲ್ಲಿ ಅದು ಹಾಸ್ಪಿಟಲ್ ಕಟ್ಟಿರೋದು. ಆ ಟೈಮ್ ಕಟ್ಟಿರೋದು ಎಲ್ಲ ಲೆವೆಲ್ ಆಗಿ ಮಾಡಿದ್ದಾರೆ. ಅದು ನೀವೇ ನೋಡ್ಬೇಕಾದ್ರೆ ಎಷ್ಟು ಹೈಟ್ ಮಾಡಿ 4 ಅಲ್ಲ ಕಮ್ಮಿ ಅಂದರೆ 5 ಅಡಿ ಮಣ್ಣು ಹೈಟ್ ಮಾಡಿದ್ದಾರೆ. ಮಣ್ಣು ಹೈಟ್ ಮಾಡಿದ್ರೆ ಗೋಡೆ ಟಚ್ ಆಗಿ ಗೋಡೆ ಒಣಗೆ ಆಗಿ ಫುಲ್ ತೇವ ಆಗಿ ಬಿದ್ದಿರೋದು. ಬೇರೆ ಏನಿಲ್ಲ ಸರ್. ಇಲ್ಲಾಂದ್ರೆ ಅದು ಇಷ್ಟು ವರ್ಷದಿಂದ ನಿಂತ್ಕೊಂಡಿದೆ. ನಾವು ನೋಡ್ತಾ ಇದ್ದೀನಿ, ಏನು ಆಗಲಿಲ್ಲ. ಯಾರು ನಿರ್ಲಕ್ಷ್ಯ ಯಾರ್ದು ಅನ್ಬೇಕು ಅದಕ್ಕೆ? ಈ ಹಾಸ್ಪಿಟ್ಲ್ ಅವರು ಹೋಗ್ಬೇಕು ಸರ್. ಯಾಕಂದ್ರೆ ಒಳಗಡೆ ಯಾಕೆ ಗೊತ್ತಾಗೋದು? ಈಗ ಗೊತ್ತಾಗ್ತದೆ. ಈಗ ನಮ್ಗೆ ಈಗ ನೋಡ್ತಾ ಇದ್ದೀನಿ, ಅಲ್ಲಿ ನೋಡ್ತಾ ಇದ್ದೀನಿ, ಎಲ್ಲಿ ಇಲ್ಲ. ಈಗ ಹೆಂಗೆ ಗೊತ್ತಾಯ್ತು ಅಂದರೆ ಗೋಳ ಬಿದ್ದ ಮೇಲೆ ಗೊತ್ತಾಗ್ತಾ ಇದೆ ಇಷ್ಟು ಮಣ್ಣು ಇದೆ ಅಂತ. ಈ ಮಣ್ಣು ಯಾರು ಹಾಕ್ತಾರೆ? ಹಾಸ್ಪಿಟ್ಲ್ ಒಳಗಡೆ ಇರೋ ಪ್ರಾಪರ್ಟಿ ಹಾಸ್ಪಿಟಲ್ ತಾನೇ ಅದು. ಅಲ್ಲ, 8 ಜನರ ಜೀವ ಹೋಯ್ತು. ಹಾಸ್ಪಿಟ್ಲ್ ಅದನ್ನ ಸರ್ಕಾರಕ್ಕೆ ಹೇಳ್ಬೇಕು. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು. ಬಟ್ ಆಗಿರೋದು ತಪ್ಪು ಯಾರಿಗಿದ್ದ? ನಮ್ಮ ಹಾಸ್ಪಿಟಲ್ಗಳಿಂದ ಮಾಹಿತಿ ಪ್ರಕಾರ ಎಷ್ಟು ವರ್ಷ ಆಯಿತು ಗೋಡೆ ಕಟ್ಟಿ? ಆಗಿದ್ದು ಕಮ್ಮಿ ಅಂದರೆ ಒಂದು 25 ವರ್ಷ 30 ವರ್ಷ ಮುಂಚೆನೇ ಇದು ಕಟ್ಟಿರೋದು ಗೋಡೆ. ಇದು ಗೋಡೆ ಕಟ್ಟಿ ನೋಡಿ, ಈ ಕಡೆ ಗೋಡೆ ಯಾಕೆ ಬಿದ್ದಿಲ್ಲ? ಎಷ್ಟೋ ಮಳೆ ಬಂದಿದೆ, ಯಾಕೆ ಬಿದ್ದಿಲ್ಲ? ಅದು ಇದೇ ಯಾಕೆ ಬಿದ್ದಿದೆ? ಯಾಕಂದರೆ ತುಂಬಿ ಕಲ್ಲು ನೋಡಿ ಹಂಗಿದೆ. ಹಂಗೆ ಇದು ಎಕ್ಸ್ಟ್ರಾ ಇದು ಆಗಿರೋದು. ಇದು ಕಲ್ಲು ಇದು ಮೇಂಟೈನ್ ಮಾಡಿದ್ರೆ ಈ ಕಥೆನೇ ಏನು ಆಗ್ತಾ ಇರಲಿಲ್ಲ. ಇದು ಆಗಿರೋದು ಮೇನ್ ಅದು ಗೋಡೆ ಬಿದ್ದಿರೋದು. ಅದಕ್ಕೋಸ್ಕರ ನನಗೆ ಗೊತ್ತಾಗಿರೋ ಪ್ರಕಾರ ಈಗ ಯಾರು ಸಡನ್ ನೋಡಿದ್ರೂ ಗೊತ್ತಾಗ್ಬಿಡತ್ತೆ. ಅದು ನಾವೇನು ಹೇಳೋಂಗೆ ಇಲ್ಲ, ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಅದು ಆ ಥರ ಆಗಿದೆ ಅದು.
ಏನು ಹೇಳ್ತೀರಾ ಸರ್ ಸರ್ಕಾರ? ಏನಿಲ್ಲ, ನಮ್ಮ ಸರ್ಕಾರದಿಂದ ನಮ್ಮ ಎಲ್ಲಿ MLA ಇದ್ದಾರೆ ನಮ್ಮದು ಅಶೋಕ್ ಅವ್ರಿಗೆ ಕಟ್ಟಿ ಕೊಟ್ಬಿಟ್ಟು ಅಷ್ಟೇ ಮಾಡೋದು, ಬೇರೆ ಏನು ಮಾಡ್ತಾರೆ ಸರ್? ಸಡನ್ ಅದು ಇನ್ಸಿಡೆಂಟ್ ಆಗಿರೋದು. ಪಕ್ಕದಲ್ಲಿ ಗೋಡೆಗಳು ಮತ್ತು ಬೆರಕುಗಳು ಬಿಡಬಾರ್ದಲ್ಲ, ಈ ಹಿಂದ್ಗಡೆ ಇದೆಯಲ್ಲ ಗೋಡೆಗಳು, ಅದು ಗ್ಯಾಪ್ ಮಾಡಿ ಬಿಡ್ಬೇಕು. ನಾಳೆ ತಿರ್ಗಾ ಇನ್ಸಿಡೆಂಟ್ ಆಗೋದು ಅದು. ಇದೇನು ಸಿಮೆಂಟ್ ಗೋಡೆ ಅಲ್ಲ ಅದು, ಇದು ಹಾಲ ಬ್ಲಾಕ್ ಗೋಡೆ. ಅದು ನೀರು ಜಾಗ ಇಲ್ಲ, ತೇವ ಬಂದು ಬಿದ್ದಿರೋದು. ಜನಗಳು ಈಗ ಮಳೆ ನಿಂತೋಯ್ತು, ಆವಾಗ ಜನ ಪಾಸ್ ಆದರು, ಸಡನ್ ಆಗಿ ಬಿದ್ದೋಗಿದ್ರು. ಸರ್ ಆಸ್ಪತ್ರೆ ನಿರ್ಲಕ್ಷ್ಯಕ್ಕೆ 8 ಜನ ಅಮಾಯಕರು ಬಲಿಯಾದ್ರೆ ಅನಿಸ್ತಾರೆ ಜೀವನಕ್ಕೆ. ಅದೇನು ಮಾಡೋಕ್ಕಾಗಲ್ಲ ಸರ್, ಅದಕ್ಕೆ ಯಾರು ಏನು ಮಾಡೋದು, ಅದು ಮೇಂಟೈನ್ ಮಾಡೋವ್ರಿಗೂ ಮೇಂಟೈನ್ ಮಾಡಬೇಕಾಗಿತ್ತು. ಬೇರೆ ಆಚೆಗಡೆ ಮೆನ್ಷನ್ ಮಾಡಿಬಿಟ್ರೆ ಇದು ಮಾಡಿ ಇಂಟೀರಿಯರ್ ಬೌಂಡ್ರಿ ಮೇಂಟೈನ್ ಮಾಡೋದು ಆ್ಯಕ್ಚುಲಿ ಮಾಡಬೇಕಾಗಿತ್ತು. ಇದನ್ನು ಹೊಡೆದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.